ನಮಸ್ಕಾರ. ಉತ್ತರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ರಾಜ್ಯದಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿ ಅಂದರೆ DCM ಹುದ್ದೆ ನೀಡುವ ವಿಚಾರ ಇವಾಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. IT-BT ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮಾಜಿ ಸಂಸದ DK ಸುರೇಶ್ ಅವರು ಜಾತಿ ಆಧಾರದಲ್ಲಿ ಹೊಸದಾಗಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಗೆ ಸಂಬಂಧಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಸಚಿವ KN ರಾಜಣ್ಣ ಅವರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಬೇಕೆಂದು ತಮ್ಮ ನಿಲುವನ್ನು ಮತ್ತೊಮ್ಮೆ ಅವರು ಸಮರ್ಥಿಸಿಕೊಂಡಿದ್ದಾರೆ. ಹಾಗಾದರೆ ಇದು ಒಂದು ಪಕ್ಷದ ಹಿತದೃಷ್ಟಿಯಿಂದ ಸಲ್ಲಿಸಿರುವ ಬೇಡಿಕೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಸಹಕಾರ ಸಚಿವ ಡಾಕ್ಟರ್ SC ಮಹದೇವಪ್ಪ ಅವರು ದಲಿತರಿಗೆ ಸಾಮರ್ಥ್ಯದ ಮೇಲೆ DCM ಹುದ್ದೆ ಕೊಡಬೇಕೇ ಹೊರತು ಕೋಟದಡಿ ಅಲ್ಲ ಎಂದಿದ್ದಾರೆ. ಇದೇ ವೇಳೆ ಹೆಚ್ಚುವರಿ DCM ಹುದ್ದೆ ಬೇಡಿಕೆ ಕೇಳೋದು ಕೂಡ ತಪ್ಪಲ್ಲ, ಆದರೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟದ್ದು ಎಂದು ಅಬಕಾರಿ ಸಚಿವ RB ತಿಮ್ಮಾಪುರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವಾಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು, ಕಾಂಗ್ರೆಸ್ ಒಂದು ಒಡೆದ ಮನೆಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಬ್ರು ಒಂಥರ ಹೇಳಿಕೆಗಳು, ಕೆಲವರು ಹೇಳ್ತಾರೆ ಸಮುದಾಯವಾರು ಕೊಡಬಾರ್ದು ಅಂತ, ಇನ್ನೂ ಕೆಲವರು ಹೇಳ್ತಾರೆ ಸಮುದಾಯವಾರು ಕೊಡಬೇಕಂತ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಇಲ್ವಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಯಾಕಂದರೆ ಸಚಿವರಾದವರು ಜವಾಬ್ದಾರಿಯುತವಾದ ಹೇಳಿಕೆಗಳನ್ನು ನೀಡಬೇಕು, ಆದರೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಒಬ್ಬ ಸಚಿವರಿಗೂ ಕೂಡ ಜವಾಬ್ದಾರಿ ಇಲ್ಲದ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳ್ತಾರೆ, ಇನ್ನೊಬ್ಬರು KN ರಾಜಣ್ಣ ಅವರು ಒಂದು ಹೇಳ್ತಾರೆ, RB ತಿಮ್ಮಾಪುರ ಒಂದು ಹೇಳ್ತಾರೆ, ಅದೇ ರೀತಿ ಕಾಂಗ್ರೆಸ್ ಪಕ್ಷದವರೇ ಆದಂಥ DK ಸುರೇಶ್ ಅವರು ಒಂದು ರೀತಿ ಹೇಳ್ತಾರೆ. ಅಂದರೆ ಇಲ್ಲಿ ಇವರಿಗೆ ಸ್ಪಷ್ಟತೆ ಅನ್ನೋದು ಇಲ್ಲ. ಸರ್ಕಾರವನ್ನು ಹೇಗೆ ನಡೆಸಬೇಕು, DCM ಹುದ್ದೆಗಳಿಂದೆಲ್ಲ ಸರ್ಕಾರ ನಡೆಸೋಕ್ಕಾಗಲ್ಲ, ಆದರೆ ಸರಿಯಾಗಿ ನಡೆಸೋದನ್ನು ಕೂಡ ಯಾರು ಸಿಕ್ಕಾಪಟ್ಟೆ ಎಲ್ಲರೂ ಬರೋದು ಹೇಳಿಕೆಗಳನ್ನ ನೀಡೋದು, ಮೊದಲು ಸರ್ಕಾರವನ್ನು ಹೇಗೆ ನಡೆಸಬೇಕು ಅದು ಕಲಿಬೇಕು ಕಾಂಗ್ರೆಸ್ ನಾಯಕರು. ಇವಾಗ 3 ಅಲ್ಲ 5 ಮಾಡಲಿ ಅಂತ DK ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ವಿಚಾರದ ಕುರಿತು ಪಕ್ಷ ನಿರ್ಧರಿಸುತ್ತದೆ, 3 ಅಲ್ಲ 5 DCM ಮಾಡಲಿ, ನನ್ನ ಅಭ್ಯಂತರವಿಲ್ಲ ಎನ್ನುವ ಮೂಲಕ ಮಾಜಿ ಸಂಸದ DK ಸುರೇಶ್ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ಇವತ್ತು DK ಶಿವಕುಮಾರ್ ಅವರು ಮಾತ್ರ DCM ಆಗಿದ್ದಾರೆ. ಈ ರೀತಿ ಜಾತಿವಾರು ಎಲ್ಲ ವಿಂಗಡಣೆ ಮಾಡಿದರೆ ಭಾಳಷ್ಟು ಜನ ಆಗ್ತಾರೆ. ಆವಾಗ ಆ DCM ಹುದ್ದೆಗೂ ಮರ್ಯಾದೆ ಇರಲ್ಲ. ಅದೇ ರೀತಿ ಅವರ ಅಣ್ಣ DK ಶಿವಕುಮಾರ್ಗೂ ಕೂಡ ವರ್ಚಸ್ಸು ಕಳ್ಕೊಂಡು ಹೋಗುತ್ತೆ. ಯಾಕಂದರೆ 5-6 DCM ಇದ್ದಾರೆ, ಇವ್ರದ್ದೇನು ಲೆಕ್ಕ ಅನ್ನೋ ರೀತಿಯಲ್ಲಿ ಜನ ನಡ್ಕೊತಾರೆ, ಬೇರೆಯವ್ರ ಸಚಿವರು ನಡ್ಕೊತಾರೆ, ಶಾಸಕರು ನಡ್ಕೊತಾರೆ. ಹಾಗಾಗಿ ಅವರು ಕೂಡ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಸಮುದಾಯಕ್ಕೊಂದು DCM ಹುದ್ದೆ ಸೃಷ್ಟಿಸುವುದಾದರೆ ಸಾಕಷ್ಟು ಜನ DCM ಆಗ್ಬೋದು. 8 ಬಾರಿ ಗೆದ್ದಿರುವಂಥ ರಾಮಲಿಂಗಾರೆಡ್ಡಿ ಅವರು ರೆಡ್ಡಿ ಸಮಾಜದಿಂದ ಆಗ್ಬೋದು. ಅದೇ ರೀತಿ RV ದೇಶಪಾಂಡೆ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಈಶ್ವರ್ ಖಂಡ್ರೆ, MB ಪಾಟೀಲ್, ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಜಮೀರ್ ಅಹ್ಮದ್ ಕೂಡ ಇದ್ದಾರೆ. ಅದೇ ರೀತಿ ಒಕ್ಕಲಿಗ ನಾಯಕರಾದ ಕೃಷ್ಣ ಬೈರೇಗೌಡ ಇದ್ದಾರೆ, ಚಲುವರಾಯ ಸ್ವಾಮಿ ಇದ್ದಾರೆ, ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್, ಹೀಗೆ ಹಲವರಿದ್ದಾರೆ. ಸಮಾನತೆಗಾಗಿ ಎಲ್ಲ ಸಮುದಾಯದ ನಾಯಕರನ್ನ DCM ಮಾಡಲಿ, ನಮ್ಮ ಅಭ್ಯಂತರವೇನೂ ಇಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಸಚಿವ ರಾಜಣ್ಣ ಬೇಡಿಕೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಸಮುದಾಯವಾರು DCM ಹುದ್ದೆ ನೀಡುವುದರಿಂದ ಎಲ್ಲ ಸಮಸ್ಯೆ ಬಗೆಹರಿಯುವುದಿಲ್ಲ. ಹಾಗೊಂದು ವೇಳೆ ಬಗೆಹರಿಯುವುದಾದರೆ CM ಬಿಟ್ಟು ಸಚಿವ ಸಂಪುಟದ ಎಲ್ಲರನ್ನ ಸಚಿವರನ್ನ DCMಗಳಾಗಿ ಮಾಡಿಬಿಡಲಿ ಅಂತ ಅವರು ಕೂಡ ಖಾರವಾಗಿ ಮಾತನಾಡಿರುವಂಥದ್ದು. ಇವಾಗಾದರೂ ಸ್ಪಷ್ಟವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಒಡಕಿದೆ ಅಂತ. ಯಾಕೆಂದರೆ ರಾಜಣ್ಣ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಕೇಳುವ ಹಕ್ಕು ಎಲ್ರಿಗೂ ಇದೆ. ಮುಖ್ಯಮಂತ್ರಿ ಹುದ್ದೆಯನ್ನೇ ಕೇಳಲಿ, ಯಾರು ಬೇಡ ಅಂತಾರೆ. ಆದರೆ ಇಂಥವನ್ನೆಲ್ಲ ಕೇಳಲೆಂದೇ ಹೈಕಮಾಂಡ್ ಇದೆ, CLP ಇದೆ, ಅದನ್ನು ಬಿಟ್ಟು ಮಾಧ್ಯಮಗಳ ಮುಂದೆ ಕೇಳಿದರೆ ಸಿಗುತ್ತಾ ಎಂದು ಇವರು ಕಿಡಿಕಾರಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ಆದರೆ KN ರಾಜಣ್ಣ ಯಾರಿಗೂ ಬಗ್ಗುವ ಮನುಷ್ಯನಲ್ಲ, ಬಹಳ ಸಿಂಪಲ್ ಮನುಷ್ಯ, ಆದರೆ ಖಡಕ್ ಮನುಷ್ಯ. ಯಾಕೆಂದರೆ ನ್ಯಾಯಯುತವಾಗಿ ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ DCM ಸ್ಥಾನ ಸಿಗಬೇಕಿತ್ತು, ಅವರಿಗೆ ಅನ್ಯಾಯ ಆಗಿದೆ, ಅವ್ರು ಕೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಕೇಳ್ತಾ ಇರೋದು ಸಮುದಾಯವಾರು ಮಾಡೋದು. ಸಮುದಾಯವಾರು ಮಾಡಿದರೆ ನನ್ನ ಸಮುದಾಯಕ್ಕೂ ಕೂಡ ಒಂದು ಸ್ಥಾನ ಸಿಗುತ್ತೆ, ನಾವು ಖುಷಿ ಪಡ್ಬೋದು. ಆದರೆ ಆಡಳಿತದ ನಿಯಂತ್ರಣ ಯಂತ್ರ ಏನಿರುತ್ತೆ ಸಂಪೂರ್ಣವಾಗಿ ಹದಗೆಡುತ್ತೆ. ಎಲ್ಲರೂ ಅಧಿಕಾರಕ್ಕಾಗಿ ಈ ರೀತಿ ಒಂದು ಹೋರಾಟಗಳನ್ನ ಮಾಡಿ, ಈ ರೀತಿಯ ಒಂದು ಹೈಕಮಾಂಡ್ ಮೇಲೆ ಪ್ರೆಷರನ್ನು ಮಾಡಿ ಅಧಿಕಾರವನ್ನು ಪಡ್ಕೊಳ್ಬೋದು. ಆದರೆ ರಾಜ್ಯದ ಅರ್ಥವ್ಯವಸ್ಥೆ ಏನಾಗುತ್ತೆ, ರಾಜ್ಯದ ಸ್ಥಿತಿ ಏನಾಗುತ್ತೆ, ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಏನಾಗುತ್ತೆ, ಇದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಒಂದ್ಸಲ ಯೋಚನೆ ಮಾಡುವಂಥ ಸಂದರ್ಭ ಇದೆ.
ಒಳ್ಳೆಯವರಿದ್ದಾರೆ, ಒಳ್ಳೆಯವ್ರಿಗೆ ಕೊಡಲಿ, ಆದರೆ 8-10 ಜನಕ್ಕೆ 5-6 ಜನಕ್ಕೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬರೋ ಇಬ್ಬರೋ ಇದ್ದರೆ ಓಕೆ, ಅದು ಯಾವ ಸಮುದಾಯಕ್ಕೂ ಕೊಟ್ಟರು ನಮ್ಮ ಬೆಂಬಲ ಇದೆ. ನಾವು ಯಾವ ಸಮುದಾಯಕ್ಕೆ ವಿರೋಧನೂ ಅಲ್ಲ, ಪರನೂ ಅಲ್ಲ. ಆದರೆ ಒಳ್ಳೆಯವರಿಗೆ ಕೊಡಬೇಕು, ಒಳ್ಳೆಯವ್ರಿಗೆ ಸಿಗಬೇಕು. ಆದರೆ ಕಾಂಗ್ರೆಸ್ ಈ ರೀತಿ ಒಡೆದ ಮನೆ ರೀತಿ ವರ್ತಿಸೋದು ಸರಿಯಲ್ಲ. ಯಾಕಂದರೆ ಅವರು ವಿರೋಧ ಪಕ್ಷದವರಲ್ಲ, ಆಡಳಿತ ಪಕ್ಷದವರ ಗತ್ತು ಇಡೀ ರಾಜ್ಯ ಮೆಚ್ಕೋಬೇಕು. ಆದರೆ ಈ ಕಾಂಗ್ರೆಸ್ ಪಕ್ಷವನ್ನು ನೋಡಿದರೆ ಒಡೆದ ಮನೆ ರೀತಿ ಕಾಣಿಸ್ತಾ ಇದೆ. ಆದರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು, ಯಾರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಯಾರಿಗೆ ಸಿಗ್ಬೋದು ಮುಂದಿನ ಮುಖ್ಯಮಂತ್ರಿ ಸ್ಥಾನ, ಎಲ್ಲವನ್ನ ಮುಂದಿನ ಅಪ್ಡೇಟ್ನಲ್ಲಿ ನಾನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರೈಮ್ ಟೈಮ್. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ನಿಮಗೆ ಭೇಟಿಯಾಗಿ ರಾಜ್ಯದ ರಾಜಕೀಯದ ಅನೇಕ ವಿಷಯಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ.